ಗೈಸ್ ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಜ್ಯೋತಿ ಸಿಡಿಯೇ. ಗೈಸ್ ನೆನ್ನೆ ಇದ್ರದ್ದು ಫಸ್ಟ್ ಹಾಫ್ ವಿಡಿಯೋ ಹಾಕಿದ್ದೆಲ್ಲ, ಸೊ ಇದು ಸೆಕೆಂಡ್ ಹಾಫ್ ವಿಡಿಯೋ. ನೆನ್ನೆ ನನ್ನ ಕಾಲೇಜ್ ಮತ್ತು ನಮ್ಮ ಸ್ಟೇಡಿಯಂ ತೋರಿಸಿದ್ದೆ. ಇವಾಗ ನೆಕ್ಸ್ಟ್ ಸಿಟಿ ಒಳಗಡೆ ಹೇಗುಂಟು ನೋಡ್ಕೋಬೇಕು ನೋಡಿ. ಇದು ಬಂದು ನಮ್ಮ ವಿಷ್ಣು ದಾದಾ ಅವರ ಸ್ಟ್ಯಾಚ್ಯೂ. ಅದರಿಂದ ಹಾಗೆ ಮುಂದೆ ಬಂದು ಇಲ್ಲಿ ಸರಸ್ವತಿ ದೇವಸ್ಥಾನ ಉಂಟು. ಇದು ಬಂದು ಸಾಲ್ಗಾಮೆ ಗೇಟ್ ಮುಗಿದು ನೆಕ್ಸ್ಟ್ ಸಹ್ಯಾದ್ರಿ ಸರ್ಕಲ್ಲಿಗೆ ಜಾಯ್ನ್ ಆಗೋ ರೋಡು. ಇಲ್ಲಿ ನೋಡಿ ಒಂದು ಸಾಯಿ ಮಂದಿರ ಉಂಟು, ಸಾಯಿ ಟೆಂಪಲ್ಲು. ತುಂಬ ಫೇಮಸ್ ಟೆಂಪಲ್ ನಮ್ಮ ಹಾಸನಲ್ಲಿ. ಗುರುವಾರ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಸಹ್ಯಾದ್ರಿ ಸರ್ಕಲ್ ಅಂತ ಹೇಳಿ. ಯಾಕೆ ಸಹ್ಯಾದ್ರಿ ಸರ್ಕಲ್ ಅಂತ ಹೇಳ್ತೀವಿ ಅಂತ ನೋಡಿ, ಇಲ್ಲಿ ಇದೆ ಸಹ್ಯಾದ್ರಿ ಥಿಯೇಟರ್ ಉಂಟು, ಹಳೆ ಥಿಯೇಟರ್ ಇದು. ಸೊ ಈ ಥಿಯೇಟರ್ ಇರೋದ್ರಿಂದ ಇಲ್ಲಿಗೆ ಸಹ್ಯಾದ್ರಿ ಸರ್ಕಲ್ ಅಂತ ನೇಮು. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಹಳೆ ಬಸ್ ಸ್ಟ್ಯಾಂಡ್ ಎಲ್ಲ ಬರುತ್ತೆ. ಸೊ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ವಲ್ಪ ದೂರ ಹೋದ್ಮೇಲೆ. ನೋಡಿ ಇಲ್ಲಿ ಕೂಡ ವಿಷ್ಣುದಾದ ಅವ್ರದ್ದು ಕೋಟೆಗೊಬ್ಬ ಮೂವಿ ಮತ್ತೆ ರಿಲೀಸಿಂಗ್ ಮಾಡುಂಟು. ನೋಡಿ ಫ್ರೆಂಡ್ಸ್, ಇದು ಬಂದು ಸಹ್ಯಾದ್ರಿ ಸ್ಟ್ರೀಟ್ ಫುಡ್ಡು. ಇಲ್ಲೂ ಕೂಡ ಸ್ಟ್ರೀಟ್ ಫುಡ್ ಸಕ್ಕ ಟೇಸ್ಟ್ ಆಗಿರುತ್ತೆ. ಫಸ್ಟು ಆ್ಯಕ್ಚುಲಿ ಸ್ಟ್ರೀಟ್ ಫುಡ್ ಇದ್ದು ಇಲ್ಲಿ ಮಾತ್ರ, ಅದಾದಮೇಲೆ MG ರೋಡಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲಿ ಶಾಪ್ ಮಾತ್ರ ಇತ್ತು, ಬಟ್ ಸ್ಟಾಲ್ ಥರ ಇಲ್ಲೇ ಫಸ್ಟ್ ಇದ್ದಿದ್ದು. ಸೊ ನೋಡಿ, ಇದು ಬಂದುಬಿಟ್ಟು ನಮ್ಮ ಹಾಸನ ಕಲಾಭವನ್. ನಮ್ಮ ಡ್ಯಾನ್ಸ್ ಕ್ಲಾಸ್ ಫೆಸ್ಟ್ ಎಲ್ಲ ಇಲ್ಲೇ ಮಾಡೋದು, ಎಲ್ಲ ಇವೆಂಟ್ಗಳು ಕೂಡ ಇಲ್ಲೇ ಮಾಡ್ತಾರೆ. ನಮ್ಮ ಹಾಸನ್ಗೆ ಇದೆ ದೊಡ್ಡದು ಒಂದು ಭವನ. ಸೊ ನಮ್ಗೆ ಬಂಗುಗೆ ವಾಚ್ ಸ್ವಲ್ಪ ಎಂತ ಚೈನ್ ಬಿಚ್ಚಿಸ್ಬೇಕಿತ್ತು. ಸೊ ಇಲ್ಲಿ ಚೈನ್ ರಿಪೇರ್ ಮಾಡಿಸ್ಕೊಂಡು ನೆಕ್ಸ್ಟು ಮುಂದೆ ಮೂವ್ ಆನ್ ಆದ್ವಿ. ಓಕೆ ನೋಡಿ, ಹೊರಟ್ವಿ. ಇಲ್ಲಿಂದ ನಮಗೆ ಫಸ್ಟ್ ಒಂದು ಸರ್ಕಲ್ ಸಿಗುತ್ತೆ. ಈ ಸರ್ಕಲ್ ಆದಮೇಲೆ ಇಲ್ಲಿಂದನೇ ಹಣ್ಣಿನ ಮಾರ್ಕೆಟು, ಹೂವಿನ ಮಾರ್ಕೆಟು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಮೇಯ್ನ್ ಹಣ್ಣಿನ ಮಾರ್ಕೆಟ್ ಇದು ಮೇಯ್ನ್ ಅಲ್ಲ, ಒಳಗಡೆ ಉಂಟು. ಇದು ಬಂದುಬಿಟ್ಟು ಇಲ್ಲಿ ಎಂಟ್ರೆನ್ಸಿಂದ ಸ್ಟಾರ್ಟ್ ಆಗುತ್ತೆ. ಹೂವಿನ ಮಾರ್ಕೆಟ್ ಮಾತ್ರ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ವಿ ರೆಸ್ಪಾಂಡ್ ಹೇಗಿರುತ್ತೋ ಏನೋ, ಕ್ಯಾಮ್ರಾ ಹಿಡ್ಕೊಂಡು ಅವ್ರು ಮುಂದೆ ಹೋದ ತಕ್ಷಣ ನಮಗೆ ಯಾವ್ದಾರು ರೆಸ್ಪಾಂಡ್ ಮಾಡ್ತಾರೋ ಏನೋ ಅಂತ ಭಯ ಕೂಡ ಇತ್ತು ಒಂದು ಕಡೆ. ಸೊ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಸುಮ್ಮನೆ ಜಸ್ಟ್ ಫಸ್ಟ್ ಒಂದು ವೀಡಿಯೋ ಮಾಡ್ಕೊಂಡು ಹೋದೆ. ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು. ನೋಡಿ, ಇದು ಹಾಸನ ಹಳೆ ಬಸ್ ಸ್ಟ್ಯಾಂಡ್, ಇದ್ರ ಆಪೋಸಿಟೇ ಹೂವಿನ ಮಾರ್ಕೆಟು. ಸೊ ಎಂತ ಮಾತಾಡ್ತಾರಪ್ಪ ಅಂತ ಹೋದ್ವಿ. ಅಲ್ಲೊಬ್ರು ಆಂಟಿ ಸ್ಟಾರ್ಟಿಂಗಲ್ಲಿ ತುಂಬ ಒಳ್ಳೆ ರೆಸ್ಪಾಂಡ್ ಮಾಡಿದ್ರು. ಸೊ ನಮಗೆ ಧೈರ್ಯ ಬಂತು. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು. ಆಂಟಿ ಹೆಂಗೆ ವ್ಯಾಪಾರ ಎಲ್ಲ ಆರಾಮ ನಡೀತಾ ಇದೆ? ಹಾಯ್ ಹಾಯ್, ಆಯ್ತಾ ವ್ಯಾಪಾರ ಆರಾಮ ಆಂಟಿ? ಬೇರೆ ನೆನಕೊಳ್ಳಿ. ಅಯ್ಯೋ ಶೋರ್ ಅಂಟಿದ್ದೇನ ಹೇಳಿ, ನಿಮ್ಮ ಹೆಸರು ಎಂತ? ಯೂಟ್ಯೂಬ್ ಸಾಕಮ್ಮ ಅಂತ. ಹೌದಾ? ಎಲ್ಲಿಯವ್ರು ಆಂಟಿ ನೀವು? ನಾವು ಹಾಸನದವರೇ. ಹೌದಾ? ನಾವು ಹಾಸನವರೇ. ಹಾಸನದವರೇ. ಹಬ್ಬ ಆಯ್ತಾ? ಬಸವನಬ್ಬ ಕೇಳಿ ಎಲ್ಲ ಆನ್ಸರ್ ಮಾಡ್ತಾರೆ ನಿಮ್ಗೆ. ಬಸವರೆಲ್ಲ ಹೆಂಗೆ ಬೇಸಿಗೆಲಿ? ವ್ಯಾಪಾರವೇ ಇಲ್ವಲ್ಲವ ಬಸವನ ಹಬ್ಬದ್ದು. ಹೌದಾ? ಸುಮ್ಮನೆ ಕೂತಿದ್ವಿ ಬಸವನ ಹಬ್ಬ ನೋಡ್ಕೊಂಡು. ಬರ್ಬೇಕಲ್ಲ ಇವತ್ತು ಹಬ್ಬ ಎಲ್ಲ ಜನ. ಎಂತ ಹಬ್ಬನೂ ಇಲ್ಲ, ಏನೂ ಇಲ್ಲ. ನಿಮ್ಗೆ ವ್ಯಾಪಾರ ಜೋರಾ? ವ್ಯಾಪಾರ ಸುಮಾರ, ಜೋರಿಲ್ಲ. ಹೌದಾ? ಹೆಂಗೆ ಬಾಳೆಹಣ್ಣಿಲ್ಲ? ಬಾಳೆಹಣ್ಣೆಲ್ಲ 60-70 kg. ಕೊಡಿ 1 kg, ಒಂದು ಅರ್ಧ kg ಕೊಡಿ. ಎಲ್ಲಿ ಯಾವ ಊರು ತಾತ ನಿಮ್ದು? ನಮ್ದು ಸದ್ಯದಲ್ಲಿ ಇರೋದಿಲ್ಲ ಇವತ್ತು. ಯಾವ್ದು ಎಲ್ಲಿರ್ತೀರ ಅದೇ ಊರ? ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲೇ ಊರು. ಅವ್ರು ಅವೆಲ್ಲ ಹೆಲ್ದಿ ಫುಡ್ ತಿನ್ನಲ್ಲ ಅವರು. ಇಸ್ಕೊ ಬನ್ನಿ ತಾತ ಹತ್ರ, ಇಸ್ಕೊ. ನನಗೆ ನಿದ್ದೆ ಮಾಡು ಅದಕ್ಕೆ. ಬಸವನ ಹಬ್ಬದ ಎಷ್ಟು ಖುಷಿಯಾಗಿ ಮಾಡ್ತಾವ್ರ, ಇಸ್ಕೊಂಡ್ ತಿನ್ನು. ಅಂಕಲ್ ನೀವು ನಿಮ್ಮ ಹೆಸರೇನು? ಶಿವಶಂಕರ್ ಅಂತ. ಶಿವಶಂಕರ್. ಆಯ್ತು, ಅಪ್ಪನ ಪರವಾಗಿಲ್ವ? ಆರಾಮ?
ವ್ಯಾಪಾರ ಹೌದಾ ಸರಿ. ಆಂಟಿ ನಿಮ್ಮ ಹೆಸರು ಎಂತ? ಮಂಜುಳಾ. ಮಂಜುಳಾ ನನ್ನ ಹೆಸರು. ಯಾಕೆ ಕಟ್ತಿದ್ದೀರಾ? ಇಲ್ಲ ಕಟ್ತಾ ಇಲ್ಲ, ಬೇಸಿಗೆ ಇದಾಗಬಾರ್ದು ಅಂತ. ಬಿಸಿಲು ಹೊಡಿಬಾರ್ದು ಜಾಸ್ತಿ ಅಂತ. ನಿಮ್ಮ ಹೆಸರು ಎಂತ? ಜಯಂತಿ. ಜಯಂತಿ ಅಂತ. ಇಲ್ಲೇ ಊರ ನಿಮ್ದು? ಹ್ಞೂ ಇದೇ ಊರು. ಲೋಕೇಶ್ ಅಂತ ಇದೇ ಊರಾ? ಹಾ, ಇದು ಯೂಟ್ಯೂಬ್ಗೆ ಅಂಕಲ್, ಯೂಟ್ಯೂಬರ್ ನಾನು ಲಾಗ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಗೈಸ್, ಇದು ಬಂದು ಮಾರ್ಕೆಟ್ ಒಳಗಡೆ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ಲೆಫ್ಟಲ್ಲಿ ರೈಟಲ್ಲೆಲ್ಲ ಫುಲ್ ಕಂಪ್ಲೀಟ್ ಇಲ್ಲಿಂದನೇ ಮಾರ್ಕೆಟು, ಎಲ್ಲ ಸಿಗೋದು ಇಲ್ಲೇ. ಎಲ್ಲ ಕಂಪ್ಲೀಟ್ ವೀಡಿಯೋ ಮಾಡ್ಲಿಕ್ಕಾಗಲ್ಲ, ಮಾಡಿದ್ರೆ ದಿನ ಪೂರ್ತಿ ಇಲ್ಲೇ ಆಗೋಗ್ಬಿಡುತ್ತೆ. ಸೊ ಹಾಗೆ ಲೈಟಾಗಿ ಜಸ್ಟ್ ಮೇನ್ ಎಂಟ್ರೆನ್ಸ್ ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಮುಂದೆ ಹೋಗಿ ಗೈಸ್, ರೈಟ್ ತೊಗೊಂಡ್ರೆ ದೇವಿಗೆರೆ ಸರ್ಕಲ್ಲು. ಇಲ್ಲಿ ಒಂದು ಕೆರೆ ಉಂಟು, ಸೊ ಆ ಕೆರೆಗೆ ದೇವಿಗೆರೆ ಸರ್ಕಲ್ ಅಂತ ಹೇಳಿ. ಇಲ್ಲಿ ರೈಟಿಗೆ ತೊಗೊಂಡ್ರೆ ಗುಂಡಣ್ಣ ಬೇಕ್ರಿ ಅಂತ ತುಂಬ ರೀಲ್ಸಲ್ಲಿ ನೋಡಿರ್ತೀರ ನೋಡಿ, ಸ್ವೀಟಲ್ಲಿ ಫೇಮಸ್ಸು ಇಲ್ಲಿ. ನೋಡಿ ಈ ರೋಡು ಇದೆಲ್ಲ ಮುಂದೆ ಬರುತ್ತೆ ನೋಡಿ. ಇವಾಗ ಇಲ್ಲೆಲ್ಲ ಜ್ಯುವೆಲ್ರಿ ಶಾಪ್ಸ್ಗಳು ಬರುತ್ತೆ ನೋಡಿ. ಈ ರೋಡಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋದರೆ ಅಲ್ಲಿ ಗುಂಡಣ್ಣ ಬೇಕ್ರಿ ಅಂತ ಉಂಟು. ಪಕ್ಕದಲ್ಲಿ ಒಂದು ಹರ್ಷ ಬೇಕ್ರಿ ಅಂತಲೂ ಉಂಟು. ಅಲ್ಲಿ ಗುಂಡಣ್ಣ ಬೇಕ್ರಿಯಲ್ಲಿ ಸ್ವೀಟ್ ಫೇಮಸ್ಸು, ಪಕ್ಕದಲ್ಲಿ ಕೇಕ್ ಫೇಮಸ್ಸು. ಇದು ಬಂದು ನೋಡಿ ಫ್ಯಾನ್ಸಿ ಶಾಪು. ಅಂಕಲ್ ಅಂತ ಹೇಳಿ ನನ್ನ ಫ್ರೆಂಡ್ ಸನಾ ಅಂತ ಹೇಳ್ತಿರ್ತಿರಲ್ಲ ವೀಡಿಯೋದಲ್ಲಿ. ಸೊ ಅವ್ರಿಗೆ ತುಂಬ ಕ್ಲೋಸ್ ಇವರು. ಅವ್ರ ಶಾಪಿಗೆ ಹೋದ್ವಿ ತೊಗೊಳ್ಲಿಕ್ಕಂತ ನಾವು ಕೇಳಿದ್ದಲ್ಲಿ ಇಲ್ಲ, ಹಾರ ಕುಡ್ಕೊಂಡು ಹೋಗಿದ್ವಿ ಗೈಸ್, ಸಿಗಲಿಲ್ಲ. ಸೊ ರಿಟರ್ನ್ ಬಂದ್ವಿ. ಎಂತಕ್ಕೆ ಮಾಡಿಲ್ಲ ಹರಕ್ಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ ರೀಸನ್ನು ಗ್ಯಾಸ್ ಸಿಲಿಂಡರ್ ಇಲ್ಲ. ಸೊ ಸಿಲಿಂಡರ್ ಇಲ್ಲದೆ ಅದೆಲ್ಲ ಮಾಡ್ತಿಲ್ಲ ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳಿ ಸಿಕ್ಕಿಲ್ಲ, ವಾಪಸ್ ಬಂದ್ವಿ. ನೋಡಿ ಇಲ್ಲಿಂದ ಹಿಂಗೆ ಡೌನಿಗೆ ಬಂದರೆ, ಆಪೋಸಿಟ್ ರೋಡಲ್ಲಿ ಡೌನಿಗೆ ಬಂದರೆ ಫುಲ್ ಇಲ್ಲಿ ಬಟ್ಟೆ ಅಂಗಡಿಗಳು ಅದು ಇದೆಲ್ಲ ಸಿಗುತ್ತೆ. ಮತ್ತು ನಾವು ಒಂದು ರೌಂಡ್ ಹಾಕ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಫ್ರಂಟಿಂದ ಬಂದು ಬ್ಯಾಕ್ ಸೈಡಿಂದ ಬಂದು ಇದು ಫ್ರಂಟ್ ಸೈಡಿಗೆ ಬಂದ್ವಿ. ಇದು ಫ್ರಂಟ್ ವ್ಯೂವು ನೋಡಿ. ಇದೇನು ಶಾಸ್ತಾಸ್ ಅಂತ ಉಂಟು, ಇದು ತುಂಬ ಹಳೆ ಅಂಗಡಿ. ಆ್ಯಕ್ಚುಲಿ ಇದು ಬಟ್ಟೆ ಶಾಪ್ ಬಂದು ಇವಾಗ ಆಗಿರೋದು. ಇವ್ರದ್ದು ಸ್ಲಿಪ್ಪರ್ ಶಾಪ್ ಉಂಟು, ಅದು ತುಂಬ ಹಳೆಯದು. ಅದು ಮಾರ್ಕೆಟ್ ಒಳಗೆ ಬರುತ್ತೆ. ಸೊ ನಾವು ಮಾರ್ಕೆಟ್ ಒಳಗಡೆ ಹೋಗಲಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಮತ್ತು ನೋಡಿ ಇಲ್ಲಿ ಕಾಣಿಸ್ತಿರೋ ಅಂಥ ಸ್ಟ್ಯಾಚ್ಯೂ ಬಂದು ಹೇಮಾವತಿ ಸ್ಟ್ಯಾಚ್ಯೂ ಅಂತ ಹೇಳಿ ನಮ್ಮ ಹಾಸನದ ಹೃದಯ ಭಾಗ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇಲ್ಲಿ ಮಹಾರಾಜ ಪಾರ್ಕ್ ಇರೋದೇ ಇಲ್ಲಿ. ಒಳಗಡೆ ಒಂದು ವ್ಯೂ ತೋರಿಸ್ತೀನಿ ಬನ್ನಿ. ನೋಡಿ ಎಂಟ್ರೆನ್ಸಲ್ಲೇ ನಮ್ಮ ಬಡವರ ಬಾದಾಮಿ ಅಂತ ಏನು ಹೇಳ್ತಾರೆ, ಕಡಲೆಕಾಯ್ದನ್ನು ಒಬ್ರು ಮಾರ್ತಾಯಿದ್ರು. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಮುಂದೆ ಹೋದ್ವಿ. ಇದೇ ನೋಡಿ ನಮ್ಮ ಹಾಸನ್ಗೆ ದೊಡ್ಡ ಪಾರ್ಕು, ಮಹಾರಾಜ ಪಾರ್ಕ್ ಅಂತ ಹೇಳಿ. ಫ್ರೆಂಡ್ಸ್, ಇಲ್ಲಿ ನೀವು ಯಾವಾಗ ನೋಡಿದ್ರೂ ಜನ ಇರ್ತಾರೆ. ಬಸ್ ಸ್ಟ್ಯಾಂಡ್ಗೆ ನಿಯರ್ ಆಗಿರೋದ್ರಿಂದ ಬೇರೆ ಊರಿಗೆ ಹೋಗೋರು, ಹಾಸನವರೇ ಬರಬೇಕಂತಿಲ್ಲ, ಎಲ್ಲಿಂದ ಎಲ್ಲಿಗೆ ಬರೋರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಂದಾಗ ಆಬ್ವಿಯಸ್ಲಿ ಇಲ್ಲಿಗೆ ಬರ್ತಾರೆ. ಮಾರ್ನಿಂಗ್ ಟೈಮ್ ವಾಕಿಗೆ ಅಂತ ಬಂದಿರ್ತಾರೆ ಏಜ್ಡ್ ಪೀಪಲ್ಸು, ಮತ್ತು ಕಾಲೇಜ್ ಅವರು ಎಲ್ಲರೂ ಪ್ರತಿಯೊಬ್ಬರು ಬರ್ತಾರೆ ಹೋಗ್ತಾರೆ. ಇಲ್ಲಿಗೆ ಬರ್ದಿರೋ ಜನನೇ ಇಲ್ಲ. ತುಂಬ ಜನ ಅಂತೂ ಇದನ್ನೇ ಮನೆ ಮಾಡ್ಕೊಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಪೀಸ್ ಅನಿಸುತ್ತೆ ಇಲ್ಲಿಗೆ ಹೋದರೆ. ನಾವು ಇಲ್ಲೇ ಇದ್ದು ಹೋಗ್ತಿಲ್ಲ, ತುಂಬ ರೇರಾಗಿ ಹೋಗ್ತಾಯಿದ್ವಿ. ಇಲ್ಲಿ ಇಂಡೋರ್ ಪ್ಲೇಯಿಂದ ಹಿಡಿದು ಪ್ರತಿಯೊಂದು ಉಂಟು, ಸ್ವಿಮ್ಮಿಂಗ್ ಪೂಲು ಮತ್ತು ಆಗ ಫಿಶ್ ಅಕ್ವೇರಿಯಂ ಎಲ್ಲನೂ ಉಂಟು. ತುಂಬ ದೊಡ್ಡ ಪಾರ್ಕು. ಇದನ್ನು ತೋರಿಸಿದ್ರೆ ದಿನಪೂರ್ತಿ ಸಾಕಾಗಲ್ಲ. ಸೊ ಎಷ್ಟು ಆಗುತ್ತೆ ಅಷ್ಟು ಕವರ್ ಮಾಡ್ಕೊಂಡು ಬಂದುಂಟು. ಸೊ ನಾವು ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹೇಳಿ, ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಸ್ವಲ್ಪ ಬನಾನ ತೊಗೊಂಡಿದ್ದೀಯಲ್ಲ ಅಂಕಲ್ ಹತ್ರ. ಸೊ ಅದನ್ನು ತಿನ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂತ ಇಲ್ಲಿ ಕೂತ್ಕೊಂಡು. ಮತ್ತೆ ಅಲ್ಲಿ ಬಂದು ಖುಷಿಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋರು ಉಂಟು. ತುಂಬ ಡಿಪ್ರೆಷನ್ನಲ್ಲಿರೋರು ಬಂದು ಟೈಮ್ ಪಾಸ್ ಮಾಡೋರು ಉಂಟು. ಎಲ್ಲರಿಗೂ ಇದೊಂದು ನೆಮ್ಮದಿ ತಾಣ ಅಂತಲೇ ಹೇಳ್ಬೋದು.
ಅದಾದಮೇಲೆ ನನ್ನ ಮಗ ಪಕ್ಕದಲ್ಲಿ ಗೇಮ್ಗಳನ್ನ ನೋಡಿ ಅಲ್ಲಿ ಹೋಗಬೇಕು ಇಂಡೋರ್ ಪ್ಲೇ ಆಟ ಆಡಬೇಕಾದ್ರೆ ಸಿಕ್ಕಾಬಟ್ಟೆ ಹಠ ಮಾಡ್ದೆ. ಸೊ ಒಂದು 10 ನಿಮಿಷ 1/4 ಗಂಟೆ ಆಟ ಆಡಿಸ್ಕೊಂಡು ರಿಟರ್ನ್ ಆದ್ವಿ. ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಇಂಡೋರ್ ಪ್ಲೇ ಎಲ್ಲ ಲಾಸ್ಟ್ ಟೈಮೆಲ್ಲ ಹಾಳಾಗಿತ್ತು ಗೊತ್ತೆ, ತುಂಬ ಚೆನ್ನಾಗಿ ಮಾಡಿದರು ನೋಡಿ. ಹಾಸನ್ಗೆ ಇದೇ ದೊಡ್ಡ ಪಾರ್ಕ್ ತೋರಿಸಿದ್ರೆ ಇಡೀ ದಿನ ಆದರೂ ಮುಗಿಯಲ್ಲ, ಅಷ್ಟು ದೊಡ್ಡ ಪಾರ್ಕ್ ಇದು. ಸೊ ಸ್ವಲ್ಪ ಅಷ್ಟೇ ಕವರ್ ಮಾಡೋದು. ತುಂಬ ಜನ ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ಯಾವ ಥರ ಎಲ್ಲ ಬರ್ತಾರೆ ಅಂತ ಹೇಳಿ. ಇದು ಮಕ್ಕಳಿಗೆ ಅಂತ ಮಕ್ಕಳಿಗೆ ಅಂತ ಔಟ್ಡೋರ್ ಪ್ಲೇ ಇಂಡೋರ್ ಪ್ಲೇ ಮಾಡಿದ್ದೀವಿ. ಚೆನ್ನಾಗಿ ಉಂಟು ಪ್ಲೇ ತೋರಿಸಿ ಹಾಗೆ ಚೆನ್ನಾಗಿ. ಆ್ಯಕ್ಚುಲಿ ಒಂದೇ ಕಡೆ ಇಲ್ಲ, ಇದೇ ಥರ ತುಂಬ ಕಡೆ ಒಂದು ನೀಟಾಗಿ ನಾನು ನೋಡಿಲ್ಲ. ನನಗನ್ಸುತ್ತೆ ಒಂದು 2 ಇಲ್ಲ 3 ಸೈಡ್ಸ್ ಇರ್ಬೋದು ಈ ಥರ ಇಂಡೋರ್ ಪ್ಲೇ. ಎಲ್ಲ ಕಡೆ ಕವರ್ ಮಾಡಲಿಕ್ಕೆ ಆಗಿಲ್ಲ. ಸೊ ಗೈಸ್, ಇವತ್ತಿಗಿಷ್ಟೇ. ಹಾಸನ್ ತೋರಿಸ್ಲಿಕ್ಕಾಗಿದ್ದು ಇಷ್ಟೇ, ಪೂರ್ತಿ ಕಂಪ್ಲೀಟಾಗಿ ತೋರಿಸ್ಲಿಕ್ಕಾಗಲ್ಲ ಮುಂದೆ ವೀಡಿಯೋನಲ್ಲಿ ಅಂತ ಹೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಉಂಟು. ಟೈಮ್ ಇದ್ದರೆ ಪಕ್ಕ ನೆಕ್ಸ್ಟ್ ಟೈಮ್ ಪೂರ್ತಿ ವೀಡಿಯೋ ಮಾಡೋಣ ನಮ್ಮದು ಮಾರ್ಕೆಟ್ದು. ಸೊ ಎಲ್ಲ ಫಸ್ಟ್ ಟೈಮ್ ನೋಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಲವ್ ಯು ಆಲ್, ಬಾಯ್.